15-2. ತಂಡದ ಮೊತ್ತ 15, 2 ವಿಕೆಟ್ ನಷ್ಟಕ್ಕೆ. ಅಲ್ಲಿ ಮತ್ತೋರ್ವ ಹೊಸ ಆಟಗಾರ ಸಂತೋಷ್ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಿದ್ದಾರೆ. ಅಲ್ಲಿ ಮುಕ್ತಾಯ ಕಂಡ 2 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 15 ಓಟವನ್ನು ದಾಖಲಿಸಿಕೊಂಡ್ರೆ ಪ್ರಮುಖ 2 ವಿಕೆಟ್ಗಳನ್ನು ಕಳೆದುಕೊಳ್ತಾ ಇದೆ. ಅಲ್ಲಿ 3ನೇ ಓವರ್ಗಾಗಿ ಹೊಸ ಬೌಲರ್ ಪರಿಚಯಿಸಿದ್ದಾರೆ ವಿಜಯಪುರ ತಂಡ. ಅಲ್ಲಿ 3ನೇ ಓವರ್ಗಾಗಿ ಅಶೋಕ್ ಎಸೆತಗಾರಿಕೆ ಭಾಗದಲ್ಲಿ ಬಾರಿ ಎಸೆತ ಚೆಂಡು ಬ್ಯಾಟಿನ ತುದಿ ಅಂಚನ ಸಾಗುತ್ತಾ ಇದೆ. ಅಲ್ಲಿ ಗೂಟ ರಕ್ಷಕನ ಕೈ ಚೆಲ್ತಾ ಇದೆ. ಕ್ಯಾಚ್ ಹಿಡಿಯುವಂತ ಪ್ರಯತ್ನ ಮಾಡಿದ್ರು, ಅಲ್ಲಿ ಕ್ಯಾಚ್ ಕೈ ಚೆಲ್ತಿದ್ದಾರೆ. ಡಾಟ್ ಬಾಲ್. ಮತ್ತೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ವೈಟ್ ಬಾಲ್ ಎಂಬ ಸೂಚನೆ ಕಂಡು ಬರ್ತಾ ಇದೆ. ಕ್ರಮವಿಲ್ಲದ ಎಸೆತ. ಮಹಾನಗರ ಪಾಲಿಕೆಗಳ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು 2ನೇ ದಿನದತ್ತ ಮುನ್ನುಗ್ತಾ ಇದೆ. ಈ ಬಾರಿ ರಿವರ್ಸ್ ಶಾಟ್ ಪ್ರಯತ್ನ ಮೂಲಕ ಸೀಮರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಗಗನ ಚುಂಬಿ ಸಿಕ್ಸರ್. 6 ಓಟಗಳ ಪೂರೈಕೆ ಆಗ್ತಾ ಇದೆ. ಉತ್ತಮ ರನ್ ಗಳಿಕೆ ಕಂಡು ಬರ್ತಾ ಇದೆ ಕಲಬುರಗಿ ಆರಂಭಿಕ ದಾಂಡಿಗರಿಂದ. ಶರಣು ದಾಂಡಿನ ಮುಖಾಂತರವಾಗಿ ಭರ್ಜರಿ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ದರೆ ಗುರುಳಿಸ್ತಿದ್ದಾರೆ. ಅಲ್ಲಿ ಶರಣು ಎಸ್ಗೆ ಅವರಿಗೆ ಮೊದಲ ಜೀವದಾನ ಲಭಿಸ್ತಾ ಇದೆ. ಕೇವಲ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮತ್ತೆ ಅಶೋಕ್ ಈ ಬಾರಿ ಎಸೆದ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಮತ್ತೆ ಮಂದಗತಿಯ ಎಸೆತ ಬ್ಯಾಟ್ಸ್ಮನ್ ವಂಚಿಸಿ ಸಾಕ್ತಾ ಇದೆ. ಗೂಟದ ಹಿಂಭಾಗದಲ್ಲಿ ಉತ್ತಮ ವಿಕೆಟ್ ಕೀಪಿಂಗ್ ನಡೀತಾ ಇದೆ. ಗೂಟ ರಕ್ಷಣೆ ನಡೀತಾ ಇದೆ. ಮತ್ತೆ ಅಶೋಕ್ ಈ ಬಾರಿ ಎಸೆದ ಚೆಂಡು ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಅಲ್ಲಿ ಮುಂದಿನ ಪಂದ್ಯಾಟ ದಾವಣಗೆರೆ ಮಹಾನಗರ ಪಾಲಿಕೆ ಹಾಗೂ ತುಮಕೂರು ಮಹಾನಗರ ಪಾಲಿಕೆ ತಂಡಗಳು ಮುಂದಿನ ಪಂದ್ಯಾಟವನ್ನು ಆಡಬೇಕಾಗಿದೆ. 2 ತಂಡದ ನಾಯಕರಿಗೆ ಟಾಸ್ಗೆ ಕರೆ ನೀಡ್ತಾ ಇದ್ದಾವೆ. ಅಲ್ಲಿ ತಂಡದ ಒಟ್ಟು ಮೊತ್ತ 3 ಓವರ್ಗಳ ಮುಕ್ತಾಯಕ್ಕೆ 23. ತಂಡದ ಒಟ್ಟು ಮೊತ್ತ 3 ಓವರ್ಗಳ ಮುಕ್ತಾಯಕ್ಕೆ 23 ಓಟವನ್ನು ದಾಖಲಿಸ್ತಾ ಇದೆ.
ಅಲ್ಲಿ ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಾಟ ದಾವಣಗೆರೆ ಎ ತಂಡ ಅದೇ ರೀತಿಯಾಗಿ ತುಮಕೂರು ತಂಡ ಮುಂದಿನ ಪಂದ್ಯಾಟವನ್ನು ಆಡ್ತಾರೆ. ಮೊದಲ ಕರೆಯನ್ನು ನೀಡ್ತಾ ಇದ್ದಾವೆ ಟಾಸ್ಗಾಗಿ. ಆರಂಭಿಕ ಮೂಲಕ ಡೀಪ್ ಸ್ಕ್ವೇರ್ ಲೆಗ್ ರೂಪದಲ್ಲಿ ಈ ಬಾರಿ ಶರಣು ಎಸ್ಗೆ ದಾಳಿಯ ಮುಖಾಂತರವಾಗಿ ಭರ್ಜರಿ ಆರೋಟಗಳು ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಆರೋಟಗಳ ಸೇರ್ಪಡೆಯಾಗ್ತಾ ಇದೆ ಈ ಬಾರಿ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸಿದ್ದಾರೆ ಶರಣು ಎಸ್ಕೆ. ಆರಂಭಿಕರಾಗಿ ಬಂದಂಥ ಶರಣು ಈಗ ತಮ್ಮ ತಂಡಕ್ಕೆ ರನ್ ಮಳೆಯನ್ನು ಸುರಿಸಿದ್ದಾರೆ. ಅಣ್ಣ ಬೌಲರ್ ನೇಮ್ ತಿಳಿಸಿ. ಕಾಶಿ. ಓಕೆ, ಕಾಶಿ. ಮತ್ತೆ ಎರಡನೇ ಚೆಂಡಿಗಾಗಿ ಕಾಶಿ. ಈ ಬಾರಿ ತೀರಾ ಕೆಳಮಟ್ಟದಲ್ಲಿ ಸಾಗ್ತಾ ಇದೆ. ಬ್ಯಾಟ್ಸ್ಮನ್ ವಂಚಿಸಿ ಸಾಗ್ತಾ ಇದ್ದ ಚೆಂಡು ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ. ಡಾಟ್ ಬಾಲ್. ತಂಡದ ಮೊತ್ತ 29. 4ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಕೊಂಚ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಲ್ಲ. ಡಾಟ್ ಬಾಲ್. ವೈಟ್ ಬಾಲ್. ಕ್ರಮವಿಲ್ಲದ ಎಸೆತ ಕಂಡು ಬರ್ತಾ ಇದೆ. ಈ ಬಾರಿ ಮತ್ತೆ ಬೆರೆಸಿನ ತಾಡಿ ಬಿಡಿಗೆ ಮೊದಲ ಕರುಣೆಸ್ಗೆ ದಾಳಿಯ ಮುಖಾಂತರವಾಗಿ ಗಗನ ಚುಂಬಿ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 6 ಆಟಗಳ ಪೂರೈಕೆ ಮಾಡಿಕೊಳ್ತಿದ್ದಾರೆ ಶರಣು ಎಸ್ಕೆ. ಈ ಬಾರಿ ಆರಂಭಿಕ ಹಂತದಲ್ಲಿ ಸಿಕ್ಸರ್ ದಾಖಲಿಸಿಕೊಂಡ್ರು. ಈಗ ಮತ್ತೆ ಬೆರೆಸಿನ ಬಿಗ್ ಶಾಟ್ಗಳನ್ನು ದಾಖಲಿಸಿಕೊಳ್ತಿದ್ದಾರೆ ಕಲಬುರಗಿ ತಂಡದ ಪರವಾಗಿ. ಉತ್ತಮ ರನ್ ಗಳಿಕೆ ಕಂಡು ಬರ್ತಾ ಇದೆ ಶರಣು ಎಸ್ಕೆ ದಾಳಿಯ ಮುಖಾಂತರವಾಗಿ. ತಂಡದ ಒಟ್ಟು ಮೊತ್ತ 37 ಆಟವನ್ನು ದಾಖಲಿಸ್ತಾ ಇದೆ. 4ನೇ ಓವರ್ನ ಅಂತಿಮ ಚೆಂಡು ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ಕಾಶಿ ಅಂತ ಚೆಂಡು ನೆಟ್ಟರೆ ಹೊಡೆತ ಲಾಂಗ್ ಆನ್ ರೂಪದಲ್ಲಿ ಕೇವಲ ಒಂಟಿ ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ಮುಕ್ತಾಯ ಕಂಡ 4 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 38. 38 ಲಾಸ್ ಆಫ್ 2. 38ಕ್ಕೆ 2 ವಿಕೆಟ್ ಅನ್ನು ಕಳೆದುಕೊಂಡು ಬ್ಯಾಟಿಂಗ್ ಅನ್ನು ಮುಂದುವರಿಸ್ತಾ ಇದೆ ಕಲಬುರಗಿ ತಂಡ. ಅಲ್ಲಿ ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ದಾವಣಗೆರೆ ಎ ತಂಡ ಹಾಗೂ ತುಮಕೂರು ಮಹಾನಗರ ಪಾಲಿಕೆ ತಂಡಗಳು ಕ್ರಿಕೆಟ್ ತಂಡಗಳು ವೇದಿಕೆ ಮುಂಭಾಗದಲ್ಲಿ ಟಾಸ್ಗಾಗಿ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಮಹಾನಗರ ಪಾಲಿಕೆಗಳ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿನ್ನೆ ಕೂಡ ಮುಕ್ತವನ್ನು ಕಂಡುಕೊಂಡಿದ್ದೀಗ 2ನೇ ದಿನದತ್ತ ಯಶಸ್ವಿಯಾಗಿ ಆರಂಭವನ್ನು ಕಂಡುಕೊಳ್ತಾ ಇದೆ.
ಅಮಿತ್ ಸಾಬ್ ಎಸ್ಗಾರಿಕೆ ಭಾಗದಲ್ಲಿ ಈ ಬಾರಿಯ ಚೆಂಡು ತನ್ಮೂಲಕ ಕ್ಲೀನ್ ಬೋಲ್ಡ್ ಉದ್ದರಿ ಆಘಾತ ಕಂಡು ಬರ್ತಾ ಇದೆ. ಅಮಿತ್ ಸಾಬ್ ಅಂತ ಮೊದಲ ಚೆಂಡಿನಲ್ಲಿ ಈಗ ವಿಕೆಟ್ ಅನ್ನು ಕಳೆದುಕೊಳ್ತಿದ್ದಾರೆ. ಸಂತೋಷ್ ಬ್ಯಾಕ್ ಟು ಪವಿಲಿಯನ್. ಕ್ಲೀನ್ ಬಾಲ್ ಆಗೋ ಮುಖಾಂತರವಾಗಿ ಸಂತೋಷ್ ಪಂದ್ಯಾಟ ವೀಕ್ಷಣೆಗಾಗಿ ಪವಿಲಿಯನ್ ಅಂತ ಸಾಕ್ತಿದ್ದಾರೆ. ಅಲ್ಲಿ ಮತ್ತೊಂದು ಹೊಸ ದಾಂಡಿಗರ ಎಂಟ್ರಿ ಆಗ್ತಾ ಇದೆ. ಹೊಸ ಆಟಗಾರ ವಿಶಾಲ್ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಿದ್ದಾರೆ. ಎಡಗೈ ದಾಂಡಿಗ ವಿಶಾಲ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮ್ಯಾನ್ ಈಗ ಕ್ರೀಸ್ನಲ್ಲಿ. ಮತ್ತೆ ಅಮಿತ್ ಸಾಬ್ ಎರಡನೇ ಚೆಂಡಿಗಾಗಿ ಈ ಬಾರಿಯ ಸದ್ದ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕಾರಂಜಿ ಬರ್ತಾ ಇದೆ, ನೀರಿನ ಕಾರಂಜಿ. ಕೊಂಚ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ ಕಂಡು ಬರ್ತಾ ಇದೆ. ಮತ್ತೆ ಅಮಿತ್ ಸಾಬ್ ಮೂರನೇ ಚೆಂಡಿಗಾಗಿ ಈ ಬಾರಿ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಅಣ್ಣ ಬೈಸಾ ಬ್ಯಾಟ ಇದು ಬೈಸ್. ಓಕೆ, ಬೈ ಮುಖಾಂತರವಾಗಿ ಒಂದು ದೊಡ್ಡದ ಹೆಚ್ಚುವರಿಯ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಅಮಿತ್ ಸಾಬ್ ಈ ಬಾರಿ ಬಿಗ್ ಶಾಟ್ ಮಾಡುವಂತ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಬ್ಯಾಕ್ ಶಾಟ್ ಬಿಟ್ಟಿಕೊಂಡು ಬದಲು ಈ ಬಾರಿ ಕೈಯಲ್ಲಿರ್ತಕ್ಕಂಥ ಕ್ಯಾಚನ ಮತ್ತೆ ಕೈ ಚೆಲ್ತಿದ್ದಾರೆ. ಶರಣ ಎಸ್ಕೆ ಅವರಿಗೆ ಈಗ ಎರಡನೇ ಜೀವದಾನ ಲಭಿಸ್ತಾ ಇದೆ. 3 ಆಟಗಳ ಪೂರೈಕೆ ಮಾಡಿಕೊಂಡ್ರು. ಉತ್ತಮದೊಂದು ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸಿದ್ದಾರೆ. ಅಲ್ಲಿ ಕೊಂಚ ಕಳಪೆ ಮಟ್ಟದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಸತತವಾಗಿ 2ನೇ ಬಾರಿಗೆ ಜೀವದಾನವನ್ನು ನೀಡುತ್ತಿದ್ದಾರೆ. ಮೂರನೇ ಬಾರಿಗೆ ಶರಣ ಎಸ್ಗೆ ಅವರಿಗೆ ಜೀವದಾನ ಲಭಿಸ್ತಾ ಇದೆ. 3 ಓಟುಗಳ ಪೂರೈಕೆ ಮಾಡಿಕೊಂಡ್ರು. ಅಲ್ಲಿ ಮತ್ತೆ ಅಮಿತ್ ಸಾಬ್ ಈ ಬಾರಿ ಆರ್ಕರ್ಲನ್ ಡೆಲಿವರಿ ಚೆಂಡು ದಾಂಡಿನ ನಡುವೆ ಸಂಪರ್ಕ ಕಂಡು ಬರ್ತಾ ಇಲ್ಲ. ಬೈ ಮುಖಾಂತರವಾಗಿ ಒಂದು ದೊಡ್ಡದ ಹೆಚ್ಚುವರಿಯ ಸೇರ್ಪಡೆ ಆಗ್ತಾ ಇದೆ. ಈ ಬಾರಿ ರಿವರ್ಸ್ ಶಾಟ್ ಪ್ರಯತ್ನ ಡಿಬ್ಯಾಕ್ ಶಾಟ್ ಬದಲೇ ಸುಲಭ ಸಾಧ್ಯತೆ. ಕ್ಯಾಚ್ ಅನ್ನ ಮತ್ತೆ ಕೈ ಚೆಲ್ತಿದ್ದಾರೆ. 4ನೇ ಬಾರಿಗೆ ಜೀವದಾನ ಲಭಿಸ್ತಾ ಇದೆ ಶರಣು ಎಸ್ಕೆ ಅವರಿಗೆ. ತಂಡದ ಒಟ್ಟು ಮೊತ್ತ 44 ಓವರ್ ಮುಕ್ತಾಯವಾಗ್ತಾ ಇದೆ. 5 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 44. 44 for 3. 44 ಓಟವನ್ನು ದಾಖಲಿಸಿಕೊಂಡು ಪ್ರಮುಖ 3 ವಿಕೆಟ್ ಅನ್ನು ಕಳೆದುಕೊಂಡು ಬ್ಯಾಟಿಂಗ್ ಅನ್ನು ಮುಂದುವರಿಸ್ತಾ ಇದೆ ಕಲಬುರಗಿ ತಂಡ.
ಅಲ್ಲಿ ಮುಂದಿನ ಪಂದ್ಯಾಟಕ್ಕಾಗಿ ತುಮಕೂರು ಮಹಾನಗರ ಪಾಲಿಕೆ ಕ್ರಿಕೆಟ್ ಕ್ಯಾಪ್ಟನ್ ಆಗಿ ದಾವಣಗೆರೆ ಎ ತಂಡದ ಕ್ರಿಕೆಟ್ ಕ್ಯಾಪ್ಟನ್ ಟಾಸ್ ಅನ್ನು ಮಾಡಿಕೊಳ್ಬೇಕಾಗಿದೆ. ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಈ ಒಂದು ಟೂರ್ನಿಯ ನೇರ ಪ್ರಸಾರ CR7 ಅಫಿಷಿಯಲ್ ಸ್ಪೋರ್ಟ್ಸ್ ಚಾನಲಲ್ಲಿ ಈ ಒಂದು ಟೂರ್ನಿಯ ಪಂದ್ಯಾಟದ ವೀಕ್ಷಣೆ ಮಾಡಬಹುದು, ನೇರ ಪ್ರಸಾರವನ್ನು ವೀಕ್ಷಿಸಬಹುದಾಗಿದೆ. ಅಲ್ಲಿ ಪಂದ್ಯಾಟವನ್ನು ಬೇಗ ಮುಂದುವರಿಸಿ. ಈ ದಿನವೇ ಈ ಎಲ್ಲ ಟೂರ್ನಿ ಕ್ರಿಕೆಟ್ ಟೂರ್ನಿ ಮುಕ್ತವನ್ನು ಕಂಡುಕೊಳ್ಬೇಕಾಗಿದೆ. ಅಲ್ಲಿ ಅಂತಿಮ ಓವರ್ಗಾಗಿ ಹೊಸ ಬೌಲರ್ ಸಂಜು ಎಸೆತಗಾರಿಕೆ ಭಾಗದಲ್ಲಿ ಅಂತಿಮ ಓವರ್ಗಾಗಿ ಸಂಜು ಅವ್ರನ್ನ ಪರಿಚಯಿಸ್ತಾ ಇದೆ ವಿಜಯಪುರ ತಂಡ. ಸಂಜು ಎಸೆತ ಚೆಂಡು ನಿರ್ಣಯ ಮಾಡ್ತಾ ಇದ್ದ ನಿರ್ಣಾಯಕರಿಂದ ಸಿವರಕೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ನೋ ಬಾಲ್ ಮುಖಾಂತರವಾಗಿ ಭರ್ಜರಿ ಸಿಕ್ಸರ್. ಶರಣು ಎಸ್ಗೆ ದಾಳಿನ ಮುಖಾಂತರವಾಗಿ 6 ರನ್ಗಳ ಸೇರ್ಪಡೆಯಾಗ್ತಾ ಇದೆ. ಈ ಸಿಕ್ಸರ್ನ ಮುಖಾಂತರವಾಗಿ ನೋ ಬಾಲ್ ಸಿಕ್ಸರ್ನ ಮುಖಾಂತರವಾಗಿ ತಂಡಕ್ಕೆ 7 ರನ್ನಿನ ಸೇರ್ಪಡೆ ಆದರೆ ತಂಡದ ಒಟ್ಟು ಮೊತ್ತ 51. ಅರ್ಧ ಶತಕ ಪೂರೈಕೆ ಮಾಡಿಕೊಳ್ತಾ ಇದೆ ತಂಡದ ಒಟ್ಟು ಮೊತ್ತ. ರಿವ್ಯೂ ಥರ್ಡ್ ಅಂಪೈರ್ ರಿವ್ಯೂಗೆ ಕರೆ ನೀಡ್ತಿದ್ದಾರೆ ನೋಬಾಲ್ಗೆ. ಅಣ್ಣ ಕ್ಯಾಮ್ರಾಮೇನಾ ಅಶ್ವಥಣ್ಣ ಎಲ್ಲಿ ನೋಡಿ ಕರೀತಿದೆ. ನೋ ಬಾಲ್ ಎಂಬ ನಿರ್ಣಯ ಬರ್ತಾ ಇದೆ. ವೆಸ್ಟ್ ಇಂದ ಹೈಟ್ ಇದೆ, ಆದ ಕಾರಣ ನಿರ್ಣಾಯಕರು ನೋ ಬಾಲ್ ಎಂಬ ತೀರ್ಪನ್ನು ನೀಡಿದ್ದಾರೆ. ನೋ ಬಾಲ್ ಮುಖಾಂತರವಾಗಿ ಭರ್ಜರಿ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಯೂಟ್ಯೂಬ್ನಲ್ಲಿ CR7 ಅಫಿಷಿಯಲ್ ಸ್ಪೋರ್ಟ್ಸ್ ಚಾನಲ್ನಲ್ಲಿ ಈ ಒಂದು ಟೂರ್ನಿಯ ನೇರ ಪ್ರಸಾರ ಬರ್ತದೆ. ಆ ಒಂದು ನೇರ ಪ್ರಸಾರವನ್ನು ನೀವು ಕೂಡ ವೀಕ್ಷಿಸ್ಬೋದು, ಅಲ್ಲಿ ಕೂಡ ರಿಪ್ಲೈ ನೋಡ್ಬೋದು, ನೋಡ್ಕೊಳ್ಳಿ. ಈ ಬಾರಿ ಫ್ರೀ ಹಿಟ್ ಅವಕಾಶ, ಫ್ರೀ ಹಿಟ್ ಚೆಂಡು. ತಂಡದ ಮೊತ್ತ 51. ಈ ಬಾರಿ ಮತ್ತೆ ಬೆರಸಿನ ಹೊಡೆತಕ್ಕೆ ಕೈ ಹಾಕಿದ್ರು ಲಾಂಗ್ ಆನ್ ವಿಭಾಗದಲ್ಲಿ. ಈ ಬಾರಿ ರನ್ ಔಟ್, 2ನೇ ರನ್ ಕದಿಯುವಂತ ಪ್ರಯತ್ನದಲ್ಲಿ ಈಗ ರನ್ ಔಟ್ ಆಗ್ತಿದ್ದಾರೆ. ಮತ್ತೆ ವಿಕೆಟ್ ಕಳ್ಕೊಳ್ತಾ ಇದೆ ಕಲಬುರಗಿ ತಂಡ.
ಅಲ್ಲಿ ವಿಶಾಲ್ ರನ್ಔಟ್ ಆಗಿ ಪೆನಲ್ಟಿ ಸಾಗಿದ್ರೆ ಮತ್ತೊರು ಹೊಸ ದಾಳಿಗೆ ಎಂಟ್ರಿ ಆಗ್ತಾ ಇದ್ದ ಸಿದ್ಧಲಿಂಗು ತಂಡದ ಮೊತ್ತ 52 ಓಟವನ್ನು ದಾಖಲಿಸ್ತಾ ಇದೆ. ಅಲ್ಲಿ ಆರಂಭಿಕರಾಗಿ ಬಂದಂಥ ಶರಣು ಎಸ್ಕೆ ವೈಯಕ್ತಿಕ ಮೊತ್ತ 35 ಓಟವನ್ನು ದಾಖಲಿಸಿಕೊಂಡು ಬ್ಯಾಟಿಂಗ್ ಅನ್ನು ಮುಂದುವರಿಸಿದ್ದಾರೆ. ಈ ಬಾರಿ ಮಂದಗತಿಯ ಸತ ಉತ್ತಮ ಗೂಟ ರಕ್ಷಣೆ ನಡೆಸಿದ ಗೂಟದ ಹಿಂಭಾಗದಲ್ಲಿ ವಿಕೆಟ್ ಕೀಪಿಂಗ್ ನಡೆಸಿದ್ದಾರೆ. ಡಾಟ್ ಬಾಲ್ ರಿವರ್ಸ್ ಶಾಟ್ ಪ್ರಯತ್ನ ಪರ್ಫೆಕ್ಟ್ ಹೊಡೆದ ಕಲ್ಸ್ಕೊಳ್ತಾರೆ. ಡೀಪ್ ಥರ್ಡ್ ಮ್ಯಾನ್ ರೂಪದಲ್ಲಿ ಸಾಗ್ತಾ ಇದೆ. ಬೌಂಡ್ರಿ ಆಗುವ ಸಾಧ್ಯತೆ ತನ್ಮೂಲಕ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೆ ಶರಣು ಎಸ್ಕೆ ಈ ಬಾರಿ ಬೌಂಡ್ರಿಯನ್ನು ದಾಖಲಿಸ್ಕೊಳ್ತಿದ್ದಾರೆ. 4 ಓಟಗಳ ಪೂರೈಕೆ ಆಗ್ತಾ ಇದೆ. ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸಿದ್ದಾರೆ ಆರಂಭಿಕರಾಗಿ ಬಂದಂಥ ಶರಣು ಎಸ್ಕೆ. ಅಂತಿಮ ಹಂತದವರೆಗೂ ತಮ್ಮ ತಂಡಕ್ಕೆ ರನ್ ಮಳೆ ಹರಿಸಿದ್ದಾರೆ. ಮತ್ತೆ ಸಂಜು ಈ ಬಾರಿ ಅಷ್ಟಂತ ಚೆಂಡು ಮತ್ತೆ ನೋ ಬಾಲ್ ಎಂಬ ಪ್ರತಿಕ್ರಿಯೆ ಬರ್ತಾದ ನಿರ್ಣಾಯಕರಿಂದ. ನೋ ಬಾಲ್ +1 ತಂಡಕ್ಕೆ 2 ರನ್ನಿನ ಸರಫರಾಜು ಆಗ್ತಾ ಇದೆ. ತಂಡದ ಮೊತ್ತ ನೋ ಬಾಲ್ +1 2 ರನ್ನಿನ ಮುಖಾಂತರವಾಗಿ 58ಕ್ಕೆ ಸಾಗ್ತಾ ಇದೆ. ಫ್ರೀ ಹಿಟ್ ಚೆಂಡು ತನ್ಮೂಲಕ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ಒಂದು ಟೂರ್ನಿಯ ನೇರ ಪ್ರಸಾರ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ಟೂರ್ನಿಯ ನೇರ ಪ್ರಸಾರವನ್ನು ವೀಕ್ಷಿಸಬಹುದಾಗಿದೆ. CR7 ಅಫಿಷಿಯಲ್ ಸ್ಪೋರ್ಟ್ಸ್ ಚಾನಲ್ ತಂಡ ಈ ಒಂದು ಟೂರ್ನಿಯನ್ನು ನೇರ ಪ್ರಸಾರವಾಗಿ ಬಿತ್ತರಿಸ್ತಾ ಇದೆ. ಮೂಲಕ ಸೀಮಾರಕ್ಕೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. ಈ ಬಾರಿ ಗಗನ ಚುಂಬಿ 6 6 ಓಟಗಳ ಸರಬರಾಜು ಆಗ್ತಾ ಇದೆ. ನಿಖಿಲ್ ದಾಂಡಿನ ಮುಖಾಂತರ ಸಿದ್ಧಲಿಂಗ ದಾಂಡಿನ ಮುಖಾಂತರವಾಗಿ ಈ ಬಾರಿ ಎಸೆತ ಚೆಂಡು ಮಂದಗತಿ ಎಸೆತ ವೈಟ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ ನಿರ್ಣಾಯಕರಿಂದ. ಕ್ರಮವಿಲ್ಲದ ಎಸೆತ. ಅಂತಿಮ ಚೆಂಡಿಗಾಗಿ ಈ ಬಾರಿ ಮತ್ತೆ ಬೇಸುವಂತ ಪ್ರಯತ್ನ ನಿಸ್ಸಂಶಯವಾಗಿ ಬೌಂಡ್ರಿ ಆಗುವ ಸಾಧ್ಯತೆ ತನ್ಮೂಲಕ ಸಿದ್ಧಲಿಂಗ ದಾಳಿನ ಮುಖಾಂತರವಾಗಿ ಅಂತಿಮ ಚೆಂಡಿನಲ್ಲಿ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಂಡ್ರೆ ಅಲ್ಲಿ 6 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 6 ಓವರ್ಗಳ ಮುಕ್ತಾಯದ ಬಳಿಕ ಕಲಬುರಗಿ ತಂಡದ ಒಟ್ಟು ಮೊತ್ತ 69, ಅಲ್ಲಿ 70 ರನ್ನಿನ ಟಾರ್ಗೆಟ್ ಬಿಟ್ಕೊಡ್ತಾ ಇದೆ ವಿಜಯಪುರ ತಂಡಕ್ಕೆ. 36 ಎಸೆತ, 70 ರನ್ನಿನ ಅವಶ್ಯಕತೆ ಜಯಕ್ಕಾಗಿ.
ಮತ್ತೆ ಬೀಸುವಂತ ಪ್ರಯತ್ನ ಮಾಡಿದ್ರು, ತಟ್ಟಿಮುಟ್ಟಿ ಆಡುವಂತ ಪ್ರಯತ್ನ ಮಾಡಿದ್ರು. ಕೇವಲ ಒಂದು ಓಟದ ಹೆಚ್ಚುವರಿ ಸೇರ್ಪಡ. ಆ ಬಳಿಕ ತಂಡದ ಮೊತ್ತ 8. ಮತ್ತೆ ಬೇಯಿಸುವಂತ ಪ್ರಯತ್ನ ಮಾಡಿದ್ರು. ಗತಿ ಪರಿವರ್ತನೆಯ ಚೆಂಡು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಈ ಬಾರಿ ಬೀಸುವಂತ ಪ್ರಯತ್ನ ಮಾಡಿದ್ರು. ಪರ್ಫೆಕ್ಟ್ ಹೊಡೆತವನ್ನು ದಾಖಲಿಸಿಕೊಂಡಿದ್ರ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಆಯ್ತು. ಅಲ್ಲಿ ಪರ್ಫೆಕ್ಟ್ ಹೊಡೆತ ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ, ಕೇವಲ ಒಂಟಿ ಓಟ ಮಾತ್ರ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಪೂರ್ಣಾಂತರವಾಗಿ ಬೀಳ್ತಾ ಇದೆ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸರ್ಪಡೆ ಆಗ್ತಾ ಇದೆ. ಮಹಾನಗರ ಪಾಲಿಕೆಗಳ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಕೆ ಕಂಡುಕೊಳ್ತಾ ಇದೆ. ಈ ಬಾರಿ ಫಾರ್ ನೋಲಾಸ್. ಅಲ್ಲಿ ಮೂರನೇ ಓವರ್ಗಾಗಿ ಮಹೇಶ್ ಅನ್ನ ಪರಿಚಯ ಮಾಡಿಕೊಡ್ತಿದ್ದಾರೆ. ಮಹೇಶ್ ಎಸೆತಗಾರಿಕೆ ವಿಭಾಗದಲ್ಲಿ ಇಪ್ಪತ್ತ 4 ಎಸೆತಗಳ ಮುಂದೆ 53 ರನ್ನಿನ ಚೇಸಿಂಗ್ ಪ್ರಕ್ರಿಯೆ ನಡೀಬೇಕಾಗಿದೆ. ಈಗಾಗಲೇ ಮುಕ್ತಾಯ ಕಂಡ 2 ಓವರ್ಗಳ ಬಳಿಕ 17 ಓಟವನ್ನು ದಾಖಲಿಸ್ತಾ ಇದೆ. 70 ರನ್ನಿನ ಬಿಗ್ ಸ್ಕೋರ್ ಅನ್ನ ಚೇಸಿಂಗ್ ಮಾಡುವಂತ ಪ್ರಯತ್ನಗಳು ಈಗ ವಿಜಯಪುರ ತಂಡ ಮಾಡ್ತಾ ಇದೆ. ಈ ಒಂದು ಸೂರ್ಯ ನೇರ ಪ್ರಸಾರ CR7 ಅಫಿಷಿಯಲ್ ಸ್ಪೋರ್ಟ್ಸ್ ಚಾನಲ್ ನಲ್ಲಿ ಈ ಒಂದು ಟೂರ್ನಿಯ ನೇರ ಪ್ರಸಾರವನ್ನು ವೀಕ್ಷಿಸಬಹುದಾಗಿದೆ. ಈ ಬಾರಿಯ ಚೆಂಡ ಪರ್ಫೆಕ್ಟ್ ದಾಖಲಿಸಿಕೊಂಡಿದ್ದಾರೆ. ರಿವರ್ಸ್ ಶಾಟ್ ದಾಳಿಯ ಮುಖಾಂತರವಾಗಿ ಗಗನ ಚುಂಬಿ ಸಿಕ್ಸರ್.
ತಕ್ಕೆ ಎಲ್ಲ ಕ್ರೀಡಾಪಟುಗಳನ್ನು ಸ್ವಾಗತ ಬಯಸ್ತಾ ಧ್ವಜಕಟ್ಟ ಹತ್ರ ಬಂದು 40 ವರ್ಷ ಒಳಗಿನವರು ಮತ್ತೆ 40 ವರ್ಷ ಮೇಲಿನವರು ಬಂದು ವರದಿಯನ್ನು ಮಾಡ್ಕೊಳ್ಬೇಕೆಂದು ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಪುರುಷ ಮತ್ತು ಮಹಿಳೆಯರಿಗಾಗಿ 100 ಮೀಟರ್ ಗುಂಡು ಎಸೆತ, ಚಕ್ರ ಎಸೆತ 40 ವರ್ಷದ ಒಳಗೆ ಮತ್ತು 40 ವರ್ಷ ಮೇಲ್ಪಟ್ಟು ಕ್ರೀಡಾಪಟುಗಳಿಗೆ ಇದು ನಾವು ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ಅಲ್ಲಿ ಕೊಂಚ ದುಬಾರಿ ಆಗ್ತಿದಾರ ಮಹೇಶ್. ಈಗಾಗಲೇ 2 ಬೌಂಡ್ರಿ ಹಾಗೂ 1 ಸಿಕ್ಸರ್ ಅನ್ನು ಬಿಟ್ಕೊಳ್ತಿದಾರ. 16 ಓಟ್ಗಳು ಈಗಾಗಲೇ ಈ ಓವರ್ನಲ್ಲಿ ಹರಿದು ಬರ್ತಾ ಇದೆ. ಅಲ್ಲಿ ಉತ್ತಮದ ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸಿದ್ದಾರೆ ಸಂಜು. ಮತ್ತೆ ಬೀಸುವಂತ ಪ್ರಯತ್ನ, ಫೈನಲ್ ಯುಗದಲ್ಲಿ ಲೆಕ್ಕಾಚಾರದ ಆಟವನ್ನು ಆಡ್ತಿದ್ದಾರೆ ಸಂಜು. ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ ಈ ಓವರ್ನಲ್ಲಿ. ಲಾಸ್ಟ್ ಬಾಲ್ ರಿಮೈನಿಂಗ್. ಈ ಬಾರಿ ರಿವರ್ಸ್ ಶಾಟ್ ಪ್ರಯತ್ನ, ಕೊಂಚ ಗೂಟ ರಕ್ಷಕನ ವೈಫಲ್ಯತೆ ಕಂಡು ಬರ್ತಾ ಇದೆ. ಬೈ ಮುಖಾಂತರವಾಗಿ 1ರ ಬದಲು 2 ಓಟಗಳು ಪೂರೈಕೆ ಆಗ್ತಾ ಇದೆ ಬೈ ಮುಖಾಂತರವಾಗಿ. ಓಕೆ, ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ಮುಕ್ತಾಯ ಕಂಡ 3 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 35 ಓಟವನ್ನು ದಾಖಲಿಸ್ತಾ ಇದೆ. 35 ಮುಕ್ತಾಯ ಕಂಡ 3 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 35 ಓಟವನ್ನು ದಾಖಲಿಸಿದ್ರೆ ಅಲ್ಲಿ ಗೆಲುವಿಗಾಗಿ 18 ಎಸೆತಗಳ ಮುಂದೆ 35 ರನ್ನಿನ ಅವಶ್ಯಕತೆ. ಮೊದಲ 3 ಓವರ್ಗಳಲ್ಲಿ 35, ಅಲ್ಲಿ ಅಂತಿಮ 3 ಓವರ್ಗಳಲ್ಲಿ 35 ರನ್ಗಳನ್ನು ಗಳಿಸಲೇಬೇಕಾದಂಥ ಅನಿವಾರ್ಯತೆ ಈಗ ವಿಜಯಪುರ ತಂಡಕ್ಕೆ. ಆರಂಭಿಕರಾಗಿ ಬಂದಂಥ ಕಾಶಿ ಹಾಗೂ ಸಂಜು ಉತ್ತಮ ರೀತಿಯ ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸ್ತಾ ಇದ್ದಾರೆ ವಿಜಯಪುರ ತಂಡದ ಆರಂಭಿಕ ದಾಂಡಿಗರಾಗಿ. ಅಲ್ಲಿ 4ನೇ ಓವರ್ಗಾಗಿ ಹೊಸ ಬೌಲರ್ ವಿಶಾಲ್ ಅವ್ರನ್ನ ಪರಿಚಯಿಸ್ತಾ ಇದೆ ಕಲಬುರಗಿ ತಂಡ. ಅಲ್ಲಿ ಮುಂದಿನ ಪಂದ್ಯಾಟ ದಾವಣಗೆರೆ ಎ ತಂಡ ಹಾಗೆ ತುಮಕೂರು ತಂಡಗಳು ಮುಂದಿನ ಪಂದ್ಯಾಟವನ್ನು ಆಡ್ತಿದ್ದಾರೆ. ದಾವಣಗೆರೆ ಎ ತಂಡ ಟಾಸ್ ಅನ್ನು ಗೆದ್ಕೊಂಡು ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾ ಇದೆ, ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇದೆ. ಅಂತಿಮ 18 ಎಸೆತ 35 ಅವಶ್ಯಕತೆ ಜಯಕ್ಕಾಗಿ. ನೋಡಿ, ಕೇವಲ ಒಂದು 20-25 ಜನ ಮೇಲಾಟಗಳಲ್ಲಿ, ಹಾಗಾಗಿ ಇದು ಕೊನೆ ಕರೆಯನ್ನು ಕೊಡ್ತಾ ಇದ್ದೇವೆ ಮೇಲಾಟಗಳಲ್ಲಿ ಭಾಗವಹಿಸ್ತಾ
ತಂಡದ ಮೊತ್ತ 46ಕ್ಕೆ ಸಾಗ್ತಾ ಇದೆ. 46 ಫರ್ನೋಲಾಸ್. ಈ ಬಾರಿ ಶೋಣಗಿ ವಿರುದ್ಧ ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಗಮನಿಸ್ತಾ ಇದೆ. ಸಂಜು ದಾಳಿನ ಮುಖಾಂತರವಾಗಿ ಮತ್ತೊಂದು ಗಗನ ಚುಂಬಿ ಸಿಕ್ಸರ್. 6 ಓಟಗಳ ಸೇರ್ಪಡೆಯಾಗ್ತಾ ಇದೆ. ತಂಡದ ಮೊತ್ತ ಈ ಸಿಕ್ಸರ್ನ ಮುಖಾಂತರವಾಗಿ 52 ಓಟವನ್ನು ದಾಖಲಿಸ್ತಾ ಇದೆ. 52 ಫರ್ನೋಲಾಸ್. ಆರಂಭಿಕರಾಗಿ ಬಂದಂತ ಜೋಡಿ 50 ರನ್ನಿನ ಪಾರ್ಟ್ನರ್ಶಿಪ್ ಕಲೆ ಹಾಕ್ತಾ ಇದೆ. ಅಲ್ಲಿ ಬಿಗ್ ಸ್ಕೋರ್ ಅನ್ನ ಕಲೆ ಹಾಕುವಂತ ಪ್ರಯತ್ನದಲ್ಲಿ ವಿಜಯಪುರ ತಂಡ ಯಶಸ್ಸಿನ ಹಾದಿಯಲ್ಲಿ ಮುಂದುಗ್ತಾ ಇದೆ. ಈ ಬಾರಿ ಪೂರ್ಣಾಂತರವಾಗಿ ಚೆಂಡು ಲೈನಲ್ಲಿ ಇಟ್ಕೊಂಡು ಲೈಕ್ ಬಾಯ್ ಮುಖಾಂತರವಾಗಿ ಅಲ್ಲಿ ಗೆಲುವಿಗಾಗಿ ಕೇವಲ 17 ರನ್ನಿನ ಅವಶ್ಯಕತೆ. 4 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 53. ಅಲ್ಲಿ ಗೆಲುವಿಗಾಗಿ 12 ಎಸೆತಗಳ ಮುಂದೆ 17 ರನ್ನಿನ ಅವಶ್ಯಕತೆ. ಅಲ್ಲಿ ಆರಂಭಿಕರಾಗಿ ಬಂದಂತ ಸಂಜು ಹಾಗೂ ಕಾಶಿ ಉತ್ತಮ ರೀತಿಯ ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸ್ತಾ ಇದ್ದಾರೆ ವಿಜಯಪುರ ತಂಡಕ್ಕೆ. ಯಾವುದೇ ವಿಕೆಟ್ಗಳನ್ನು ಕಳೆದುಕೊಳ್ಳದೆ ಆರಂಭಿಕ ಜೋಡಿ ಉತ್ತಮ ಪಾರ್ಟ್ನರ್ಶಿಪ್ ಕಲೆ ಆಗ್ತಾ ಇದೆ. 53 ರನ್ನಿನ ಪಾರ್ಟ್ನರ್ಶಿಪ್ ರನ್ ಕಲೆ ಹಾಕ್ತಾ ಇದೆ. ಒಂದು ಕೆಟಗರಿಗೆ ನಾವು ಓಡಿಸಿ ಕಳಿಸ್ತೀವಿ, ಇನ್ನೊಂದು ಕೆಟಗರಿಗೆ ನೀವು ಎಸೆಸ್ತೀರಾ. ಇದ್ರೆ ಮಾಡ್ತಾರೆ ಇದ್ರೆ ಮಾಡು, ಇಲ್ಲಪ್ಪ ಆಗಲ್ಲ. ಇಲ್ಲಿ ಎಲ್ಲರೂ ಬಂದಿಲ್ಲ, 100 ಮೀಟರ್ ಓಡಿಸಿ ಎಲ್ಲರೂ ಕಳ್ಸ. ಮತ್ತೆ ಅರ್ಜುನ್ ಎಸ್ಗಾರ್ಕೆ ಭಾಗದಲ್ಲಿ ಈ ಬಾರಿ ಅಷ್ಟಂತ ಚೆಂಡು ಸಂಜು ದಾಂಡಿನ ಮುಖಾಂತರವಾಗಿ ಡೀಪ್ ಎಕ್ಸ್ಟ್ರಾ ಮಿಡಿಕೆಟ್ ರೂಪದಲ್ಲಿ ಸುರಕ್ಷಿತ ಗ್ಯಾಪ್ ಶಾಟ್ ಮುಖಾಂತರವಾಗಿ ಬೌಂಡ್ರಿ. 4 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಈ ಬೌಂಡ್ರಿ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 57 ಓಟವನ್ನು ದಾಖಲಿಸ್ತಾ ಇದೆ. ಗೆಲುವಿಗಾಗಿ 11 ಎಸೆತಗಳ ಮುಂದೆ 13 ಓಟ್ಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಲ್ಲಿ ಏಕಪಕ್ಷೀಯ ಪಂದ್ಯಾಟ ಸಾಗ್ತಾ ಇದೆ. 1 ಸೈಡೆಡ್ ಮ್ಯಾಚ್ ನಡೀತಾ ಇದೆ. ಆರಂಭಿಕರಾಗಿ ಬಂದಂತ ಸಂಜು ಹಾಗೂ ಕಾಶಿ ಕೊನೆಯವರೆಗೂ ಕ್ರೀಸ್ನಲ್ಲಿ ಕಚ್ಚಿಕೊಂಡು ಬ್ಯಾಟಿಂಗ್ ಅನ್ನು ಮುಂದುವರಿಸಿದ್ದಾರೆ. ಈ ಬಾರಿ ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೆ 6 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಈ 6 ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 63 ಓಟವನ್ನು ದಾಖಲಿಸ್ತಾ ಇದೆ. ಗೆಲುವಿಗಾಗಿ ಕೇವಲ 7 ರನ್ನಿನ ಅವಶ್ಯಕತೆ. ಅಲ್ಲಿ ಬಿಗ್ ಸ್ಕೋರ್ ಅನ್ನ ಚೇಸಿಂಗ್ ಮಾಡುವಂತ ಪ್ರಯತ್ನದಲ್ಲಿ ಈಗ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಕಂಡುಬರ್ತಾ ಇದೆ. ಮತ್ತೆ ಬಿರುಸಿನ ಹೊಡೆತ, ಇದು ಕೂಡ ಸೀಮಾ ರೇಖೆ ಹೊರ. ಕೇವಲ 16 ಎಸೆತಗಳಲ್ಲಿ ಈ ಒಂದು ಟೂರ್ನಿಯ ಮೊದಲ ಅರ್ಧ ಶತಕ ಪೂರೈಕೆ ಮಾಡಿಕೊಳ್ತಿದ್ದಾರೆ. ಅಲ್ಲಿ ಮುಂದಿನ ಪಂದ್ಯಾಟ ದಾವಣಗೆರೆ ಎ ತಂಡ ಹಾಗೂ ತುಮಕೂರು ತಂಡಗಳು ಮುಂದಿನ ಪಂದ್ಯಾಟವನ್ನು ಆಡ್ತಿದ್ದಾರೆ.
ಅಲ್ಲಿ ಟಾಸ್ ಅನ್ನು ಗೆದ್ದಿರ್ತಕ್ಕಂಥ ದಾವಣಗೆರೆ ಎಚ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಳ್ತಾ ಇದೆ. ಅಲ್ಲಿ ಮುಂದಿನ ಪಂದ್ಯಾಟ ದಾವಣಗೆರೆ ಎಚ್ ತಂಡ ಹಾಗೂ ತುಮಕೂರು ಮಹಾನಗರ ಪಾಲಿಕೆ ತಂಡಗಳು ಮುಂದಿನ ಪಂದ್ಯಾಟವನ್ನು ಆಡ್ತಿದ್ದಾರೆ. ಅಲ್ಲಿ ಟಾಸ್ ಅನ್ನು ಗೆದ್ದಿರ್ತಕ್ಕಂಥ ದಾವಣಗೆರೆ ಎಚ್ ತಂಡ